ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುನಿಲ್ ಅಂತ. ಆಯುರ್ ಬ್ರಹ್ಮ ವೆಲ್ನೆಸ್ ಆ ಪ್ರಾಡಕ್ಟ್ ಬಗ್ಗೆ ಇವತ್ತು ನಿಮ್ಮ ಮುಂದೆ ಮಾತನಾಡೋದಕ್ಕೆ ಬಂದಿದ್ದೇನೆ. ಭಾಳ ವಿಶೇಷವಾಗಿ ಆ ಪ್ರಾಡಕ್ಟ್ ಬಗ್ಗೆ ಹೇಳಬೇಕು ಅಂದರೆ, ಆಯುರ್ ಬ್ರಹ್ಮ ಒಂದು ಆಯುರ್ವೇದ ಪ್ರಾಡಕ್ಟ್ ಆಗಿರುತ್ತೆ. ಭಾಳ ಈಗಾಗಲೇ ಇಡೀ ದೇಶಾದ್ಯಂತ ನಮ್ಮ ರಾಜ್ಯದ ಒಂದು ಕೊಡುಗೆ ಅದು. ಮೈಸೂರಿನಲ್ಲಿ ಆ ಒಂದು ಸಂಸ್ಥೆ ಸ್ಟಾರ್ಟ್ ಆಗಿ ಇವತ್ತು ಆ ಪ್ರಾಡಕ್ಟ್ ಇಡೀ ದೇಶಾದ್ಯಂತ ಹಾಗೂ ವಿದೇಶಕ್ಕೂ ಸಹ ಇವಾಗ ಈ ಪ್ರಾಡಕ್ಟ್ ಲಗ್ಗೆ ಇಡ್ತಾ ಇದೆ. ಇದೇ ಒಂದು ನಿಟ್ಟಿನಲ್ಲಿ ಆಯುರ್ ಬ್ರಹ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಫ್ರಾಂಚೈಸಿಯನ್ನು ನಾನು ತೊಗೊಂಡಿರ್ತೀನಿ. ಯಾವುದೇ ಒಂದು ಆಯುರ್ ಬ್ರಹ್ಮ ಪ್ರಾಡಕ್ಟು ತಮಗೆ ಯಾರಿಗಾದ್ರೂ ಬೇಕಿದ್ದಲ್ಲಿ ದಯವಿಟ್ಟು ನನ್ನನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ತಮಗೆ ಹೋಮ್ ಡೆಲಿವರಿ ಸಹ ನಮ್ಮ ತಂಡದೊಂದಿಗೆ ತಮಗೆ ಮಾಡಿಸ್ಕೊಡ್ತೀನಿ. ಆಯುರ್ ಬ್ರಹ್ಮ ಪ್ರಾಡಕ್ಟ್ ಏನಕ್ಕೆ ಯೂಸ್ ಮಾಡಬೇಕು ನೋಡಿ. ಈಗ ಕೆಲವೊಂದು ಪ್ರಾಡಕ್ಟ್ ಬಗ್ಗೆ ಮಾತ್ರ ಇವತ್ತು ಹೇಳ್ತೀನಿ. ಮತ್ತಷ್ಟು ವಿಡಿಯೋಗಳನ್ನ ನಾನು ಕೊಡ್ತಾ ಮೂಲಕ ನಿಮಗೆ ಮೆಸೇಜ್ ಕೊಡ್ತಾ ಇರ್ತೀನಿ. ಆಯುರ್ ಬ್ರಹ್ಮ ಪ್ರಾಡಕ್ಟ್ನಲ್ಲಿ ಇವತ್ತು ನಾವು ಯಾವುದೇ ಅಂತ ಊಟ ನಾವು ಏನೇ ಮಾಡಿದ್ರು ಸಹ ಊಟ ಮೊದಲು ಹೋಗೋದು ಹೊಟ್ಟೆಗೆ. ಆ ಹೊಟ್ಟೆಯನ್ನು ನಾವು ಕ್ಲೀನಾಗಿ ಇಟ್ಕೊಂಡ್ರೆ ಅರ್ಧ ರೋಗಗಳು ನಮಗೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಅದರಿಂದ ಸ್ಟಮಕ್ ಕೇರ್ ಅನ್ನೋ ಒಂದು ಪ್ರಾಡಕ್ಟ್ ಇದೆ. ಸ್ಟಮಕ್ನಲ್ಲಿ ಮೊದಲನೇದಾಗಿ ಬರುವಂಥ ಒಂದು ಕಾಯಿಲೆ ಯಾವುದು ಅಂತಂದರೆ ಅದು ಗ್ಯಾಸ್ಟ್ರಿಕ್ಕು. ಪ್ರತಿಯೊಬ್ಬರು ಸಹ ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ, ಆರೋಗ್ಯವಾಗಿದ್ದೀವಿ ಅಂದ್ಕೊಂಡಿದ್ದೀವಿ. ಭಾಳಷ್ಟು ಇವತ್ತು ನೀವು ಯೂಟ್ಯೂಬ್ ವೀಡಿಯೋಸು ಹಾಗೂ ನ್ಯೂಸಲ್ಲಿ ನೋಡ್ತಾ ಇದ್ದೀರಾ. ತುಂಬ ಚಿಕ್ಕ ವಯಸ್ಸಿನಲ್ಲಿ ಇವತ್ತು ಭಾಳಷ್ಟು ಯುವಕರು ಸಾಯ್ತಾ ಇದ್ದಾರೆ. ಅದು ಹಾರ್ಟ್ ಅಟ್ಯಾಕ್ನಿಂದ. ಹಾರ್ಟ್ ಅಟ್ಯಾಕ್ಗೆ ಮೊದಲನೇ ಒಂದು ಮೇಯ್ನ್ ರೀಸನ್ ಅಂದರೆ ಗ್ಯಾಸ್ಟ್ರಿಕ್. ದಯವಿಟ್ಟು ಎಲ್ಲರೂ ಸಹ ಆಯುರ್ ಬ್ರಹ್ಮ ಪ್ರಾಡಕ್ಟನ್ನು ಯೂಸ್ ಮಾಡಿ. ನೀವು ಯೂಸ್ ಮಾಡೋಕ್ಕೂ ಮುಂಚೆ ಯೂಟ್ಯೂಬ್ನಲ್ಲಿ ಹಾಗೂ ಯೂಸ್ ಮಾಡಿರೋ ರಿವ್ಯೂಸ್ ತೊಗೊಳ್ಳಿ. ಇವತ್ತರೆಗೂ ಒಂದು ನೆಗೆಟಿವ್ ರಿಮಾರ್ಕು ಯೂಟ್ಯೂಬ್ನಲ್ಲಿ ಆಗಿರ್ಬೋದು, ಎಲ್ಲೂ ಆಗಿರ್ಬೋದು ಆಯುರ್ ಬ್ರಹ್ಮ ಪ್ರಾಡಕ್ಟ್ ಬಗ್ಗೆ ಬಂದಿಲ್ಲ. ನಾನು ಹೆಚ್ಚಿಗೆ ಅದ್ರ ಬಗ್ಗೆ ವಿಶ್ಲೇಷಣೆ ಕೊಡೋದಿಲ್ಲ. ಯಾರಿಗಾದರೂ ಈ ಪ್ರಾಡಕ್ಟ್ ಬೇಕಿದ್ದಾಗ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ತಮಗೆ ಪ್ರಾಪರಾಗಿ ಪ್ರಾಡಕ್ಟ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ಒಂದು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಟಮಕ್ ಕೇರ್ ಆ ಪ್ರಾಡಕ್ಟು ಹಾಗೂ ಗ್ಯಾಸ್ಟ್ರೋ ಅದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಸ್ಟಮಕ್ ಕೇರ್ನ 2 ಪ್ರಾಡಕ್ಟ್ ಬರುತ್ತೆ. ಇದೊಂದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಏನಕ್ಕೆ ಅಂದರೆ ಇದರಲ್ಲಿ ಯೂಸ್ ಮಾಡಿರುವಂಥ ಎಲ್ಲ ಪ್ರಾಡಕ್ಟು ಟಾಪ್ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ. ಸ್ಟಮಕ್ ಕೇರ್ನ ಯಾವ ರೀತಿ ಯೂಸ್ ಮಾಡೋದು ಹಾಗೂ ಗ್ಯಾಸ್ಟ್ರೋನ ಯಾವ ರೀತಿ ಎಕ್ಸ್ಪ್ರೆಸ್ನ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಪ್ರತಿ ದಿವಸ 10 ml ಗ್ಯಾಸ್ಟ್ರೋ ಕ್ಯೂರ್ ಎಕ್ಸ್ಪ್ರೆಸ್ನ ಪ್ರತಿದಿನ 10 ml ಬೆಳಗ್ಗೆ ಟಿಫನ್ ಮಾಡೋದಕ್ಕೂ ಮುಂಚೆ ಹಾಗೂ ರಾತ್ರಿ ಊಟ ಮಾಡೋದಕ್ಕೂ ಮುಂಚೆ 10 mlನ 1 hour ಬಿಫೋರ್, ಇಲ್ಲಾಂದರೆ ಹಾಫ್ ಆನ್ ಅವರ್ ಬಿಫೋರ್ ಅದನ್ನು ನೀವು ತೊಗೊಬೇಕಾಗುತ್ತೆ. ಮತ್ತು ಟಿಫನ್ ಹಾಗೂ ಊಟ ಮಾಡಬೇಕಾಗುತ್ತೆ, ಮಧ್ಯಾಹ್ನ ಬೇಕಾಗಿಲ್ಲ. ಹಾಗೂ ಸ್ಟಮಕ್ ಕೇರ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂದರೆ, ಸ್ಟಮಕ್ ಕೇರು ವಾರದಲ್ಲಿ 3 ದಿವಸ ನೈಟ್ ಮಾತ್ರ ಊಟ ಆದಮೇಲೆ ಮಲಗೋಕ್ಕೂ ಅರ್ಧ ಗಂಟೆ ಮುಂಚೆ ನೀವು ಅದನ್ನು 60 ml 60 ml ಕುಡಿಬೇಕಾಗುತ್ತೆ. 60 ml ಕುಡಿದು ವಾರದಲ್ಲಿ 3 ದಿವಸ ಸಾಕು. 60 ml ಕುಡಿದು 2 ಲೋಟ ಬಿಸಿನೀರು ಕುಡಿದು ನೀವು ಮಲ್ಕೊಂಡ್ರೆ ಬೆಳಗ್ಗೆ ನಿಮಗೆ ಲೂಸ್ ಮೋಷನ್ ಹಾಕುವ ಮೂಲಕ ನಿಮ್ಮ ಬಾಡಿಯಲ್ಲಿ ಯಾವುದೇ ಥರ ಒಂದು ಕ್ರಿಮಿ ಹಾಗೂ ಏನು ಹೇಳ್ತಾರಲ್ಲ, ಏನಾದರೂ ಒಂದು ವೇಸ್ಟ್ ಪಾರ್ಟಿಕಲ್ಸ್ ಅಂತ ಏನು ಹೇಳ್ತೀವಿ, ಅದು ನಿಮ್ಮ ಬಾಡಿಯಲ್ಲಿದ್ದರೆ ಅದನ್ನೆಲ್ಲ ಕಿತ್ತೆಸೆಯುತ್ತೆ. ಕಿತ್ತೆಸೆದು ನಿಮಗೆ ರಿಫ್ರೆಶ್ ಮಾಡುತ್ತೆ. ಅದೇ ರೀತಿಯಲ್ಲಿ ಪ್ರತಿಯೊಂದು ನಮಗೆ ಯಾವುದೇ ಥರ ನಮಗೆ ಗೊತ್ತಿಲ್ಲದಂಗೆ ಏನಾದರೂ ಪ್ರಾಬ್ಲಮ್ಸ್ ಆಗಿದ್ರೆ ಇದು ಹುಡುಕಿ ತೆಗೆದು ರಿವರ್ಸ್ ಮಾಡ್ತಾ ಬರುತ್ತೆ. ಥೈರಾಯ್ಡ್ ಆಗಿರ್ಬೋದು, ಮತ್ತು ಪೈಲ್ಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಈ ಒಂದು ಪ್ರಾಡಕ್ಟು ರಾಮಬಾಣವಾಗಿರುತ್ತೆ. ದಯವಿಟ್ಟು ಎಲ್ಲರೂ ಇದನ್ನ ಯೂಸ್ ಮಾಡಿ ನಮಗೆಲ್ಲ ಆರೋಗ್ಯವಿದ್ದೀವಿ ಅಂತ ಅನ್ಕೊಳೋದು ಭಾಳ ತಪ್ಪು. ಯಾಕಂದರೆ ಇವತ್ತು ನಾವು ತಿಂತಾ ಇರೋದೇ ಕೆಮಿಕಲ್ಲು. ಯಾಕಂದರೆ ಹಿಂದೆ ಭಾಳ ವರ್ಷಗಳ ಹಿಂದೆ ನಾವು ರೈತರು ಯಾವ ರೀತಿ ಬೆಳೆ ಬೆಳೀತಾ ಇದ್ರು ಅಂದರೆ ಗೊಬ್ಬರ ಹಾಕಿ ಬೆಳೀತಿದ್ರು. ಇವತ್ತು ನಾವು ಪ್ರತಿಯೊಂದು ಕೆಮಿಕಲ್ ಹಾಕ್ತಾ ಇದ್ದೀವಿ. ಕೆಮಿಕಲ್ ಮಾರ್ಕೆಟಿಗೆ ಬಂದಾಗ ಪ್ರಾಡಕ್ಟು ತರಕಾರಿಗಳನ್ನ ಮತ್ತೆ ಅವರು ಫ್ರೆಶ್ ಆಗಿರೋದು ಕೆಮಿಕಲ್ ಸ್ಪ್ರೇ ಮಾಡ್ತಾರೆ. ತೊಗೊಂಬಂದು ನಾವು ಎಷ್ಟೇ ವಾಶ್ ಮಾಡಿದ್ರು ಕೆಮಿಕಲ್ ಆಲ್ರೆಡಿ ಸೇರ್ಕೊಂಡಿರುತ್ತೆ. ಅದು ನಾವು ತಿಂದಾಗ ಬಾಡಿಯಲ್ಲಿ ಅದು ಸೇರ್ಕೊಳುತ್ತೆ. ಅದರಲ್ಲಿ ನಾವು ತಿಂದಂಥ ಕೆಮಿಕಲ್ ನಮ್ಮ ಬಾಡಿಯಲ್ಲಿ ಕರಡಲ್ಲಿ ಹಾಗೂ ಎಲ್ಲ ಒಂದು ಗಟ್ಟಲ್ಲಿ ಅದು ಸೇರ್ಕೊಂಡಿರೋದ್ರಿಂದ ಅದು ಪ್ರತಿಯೊಂದು ನೀಟಾಗಿ ವಾಶ್ ಆಗಿ ಈಚೆ ಬರಬೇಕು ಅಂದರೆ ನೀವು ಸ್ಟಮಕ್ ಕೇರ್ ಪ್ರಾಡಕ್ಟ್ನ ಯೂಸ್ ಮಾಡಬೇಕು. ಇದು ಲೈಫ್ ಲಾಂಗ್ ಯೂಸ್ ಮಾಡಬೇಕಾ? ಲೈಫ್ ಲಾಂಗ್ ಯೂಸ್ ಮಾಡೋ ನೆಸೆಸಿಟಿ ಏನಿಲ್ಲ. 3 ಮಂತ್ಸಿಂದ 6 ಮಂತ್ಸ್ ಕೋರ್ಸ್ ಇದೆ. ಅದನ್ನು ಪ್ರಾಪರಾಗಿ ಯೂಸ್ ಮಾಡಿ. ನಿಮ್ಗೆ ಆಲ್ಮೋಸ್ಟ್ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಬಾಡಿ ನಾರ್ಮಲ್ ಬಂದುಬಿಡ್ತೀರ. ನೀವೇನು ಮತ್ತೆ ಯೂಸ್ ಮಾಡೋದು ಬೇಕಾಗಿಲ್ಲ. ಬಟ್ ಏನಂದರೆ ಈ ಬೈಕು ಕಾರು ಸರ್ವಿಸ್ ಮಾಡಿಸ್ದಂಗೆ ಅವಾಗವಾಗ ಸರ್ವಿಸ್ ಮಾಡಿದಷ್ಟು ಆರೋಗ್ಯ ಚೆನ್ನಾಗಿರುತ್ತೆ. ಒಂದು 3 ಮಂತ್ಸ್ 6 ಮಂತ್ಸ್ ಯೂಸ್ ಮಾಡಿದ್ದಾದಮೇಲೆ ನೀವು ಯೂಸ್ ಮಾಡಿದ 1-2 ದಿವಸದಲ್ಲೇ ನಿಮ್ಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ನಿಮಗೆ ತುಂಬ ಕಂಫರ್ಟಬಲ್ ಅನಿಸುತ್ತೆ. ಆಲ್ಮೋಸ್ಟ್ ನೀವು ಸರೋಗ್ತೀರ. ಬಟ್ ಏನಂದರೆ ಎಷ್ಟೇ ಹಳೇ ಗ್ಯಾಸ್ಟ್ರಿಕ್ ಇರಲಿ ಸಹ ಅದು ಕಿತ್ತು ಎಸೆಯುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅದನಂತರ ನೀವು ಒಂದು 3 ತಿಂಗಳಾದಮೇಲೆ
15 ದಿವಸಕ್ಕೆ ವಾರಕ್ಕೆ ಒಂದ್ಸತಿ ನೀವು ಸ್ಟಮಕ್ ಕೇರ್ ಯೂಸ್ ಮಾಡ್ತಾ ಬಂದರೆ ಆ ಬಾಡಿಯಲ್ಲಿ ಏನಾದರೂ ಮತ್ತೆ ಟಾಕ್ಸಿನ್ಸ್, ಬಿಕಾಸ್ ನಾವು ತಿಂತಾ ಇರೋದೇ ಕೆಮಿಕಲ್ ಅಂತ ನಾನು ಹೇಳಿದೆ, ಆ ಟಾಕ್ಸಿನ್ಸ್ ಏನಾದ್ರು ಸೇರ್ಕೊಂಡಿದ್ರೆ ಅದಕ್ಕೆ ಕಿತ್ತಿಸ್ತಾ ಹೋಗುತ್ತೆ. ಮತ್ತು ಇನ್ನೊಂದು ಪ್ರಮುಖವಾದಂಥ ಒಂದು ಪ್ರಾಡಕ್ಟ್ ಯಾವುದು ಅಂದರೆ ಆರ್ಮೇಹ ಅಂದರೆ ರಿವರ್ಸ್ ಮಧುಮೇಹ. ಇವತ್ತು ಭಾಳಷ್ಟು ಜನಕ್ಕೆ ಶುಗರ್ ಕಾಯಿಲೆ ಅನ್ನೋದು ಅದೇನಾಗ್ಬಿಟ್ಟಿದೆ ಅಂದರೆ ಡಿಫಾಲ್ಟ್ ಆಗಿಬಿಟ್ಟಿದೆ, ಚಿಕ್ಕ ಮಕ್ಳಿಗೂ ಬರ್ತಾ ಇದೆ. ಇವತ್ತು ನೀವು ಹಾಸ್ಪಿಟಲ್ಸ್ಗೆ ಹೋದರೆ ಸ್ಟಾರ್ಟಿಂಗಲ್ಲಿ ಒಂದು ಮಾತ್ರೆ ಕೊಟ್ಟು ಅದಕ್ಕೊಂದು ನಿಮಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ನಿಮ್ಗೆ ಒಂದೇ ಮಾತ್ರೆ ಬಿಡಪ್ಪ ನಾರ್ಮಲ್ ಆಯಿತು ಅಂದ್ಕೊಳ್ತೀರಾ, ಮತ್ತೆ ಹೋಗ್ತಾ MG ಆಡಾಗ್ತಾ ಹೋಗುತ್ತೆ. ನೆಕ್ಸ್ಟು 2 ಮಾತ್ರೆ ಬರುತ್ತೆ, ಮತ್ತು ಬೆಳಗ್ಗೆ ರಾತ್ರಿ ಬರುತ್ತೆ, ಮತ್ತು ಇನ್ಸುಲಿನ್ ಸ್ಟಾರ್ಟ್ ಮಾಡ್ತಾರೆ, ನೆಕ್ಸ್ಟ್ ಡಯಾಲಿಸಿಸ್ ಸ್ಟೇಜ್ಗೆ ಹೋಗುತ್ತೆ. ಇದೆಲ್ಲ ಮಾಡ್ತಾ ನಿಮ್ಗೆ ಇಂಗ್ಲೀಷ್ ಮೆಡಿಸಿನ್ ಏನಂದ್ರೆ ಅದು ಯಾವತ್ತಿದ್ರೂ ಸೈಡ್ ಎಫೆಕ್ಟ್ಸ್ ತುಂಬ ಇರುತ್ತೆ. ಇದು ಪ್ಯೂರ್ ಆಯುರ್ವೇದ, ಗಿಡಮೂಲಿಕೆಗಳು ಕಾಡಿನಲ್ಲಿ ಹುಡುಕಿ ತೆಗೆದು ಗಿಡಮೂಲಿಕೆಗಳಿಂದ ಮಾಡಿದಿರೋದ್ರಿಂದ ಇದರಲ್ಲಿ 0 ಸೈಡ್ ಎಫೆಕ್ಟ್ಸು. ಹಾಗೂ ನಮ್ಮ ಡಾಕ್ಟರ್ಸ್ ಇದ್ದಾರೆ, ಆ ನಂಬರ್ ಸಹ ನಿಮ್ಗೆ ಕೊಡ್ತೀವಿ. ದಯವಿಟ್ಟು ನೀವು ಡೈರೆಕ್ಟಾಗಿ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಹೇಳ್ತಾರೆ ನಿಮ್ಗೆ ಯಾವ ರೀತಿ ಯೂಸ್ ಮಾಡಬೇಕು ಅಂತ. ಡೈರೆಕ್ಟಾಗಿ ನಮ್ಮ ಆಫೀಸಿಗೆ ಬಂದರೆ ನಾವು ಡೈರೆಕ್ಟಾಗಿ ಡಾಕ್ಟರ್ಸ್ನ ಮೀಟ್ ಮಾಡಿಸ್ತೀವಿ. ಕೆಲವು ಸತಿ ನೀವು ಬರೋಕ್ಕಾಗಿಲ್ಲ ಅಂದರೆ ಫೋನಲ್ಲೂ ಸಹ ಕಾನ್ಫರೆನ್ಸ್ ಕಾಲ್ ಅಂದರೆ ವಿಡಿಯೋ ಕಾನ್ಫರೆನ್ಸಲ್ಲಿ ನಿಮಗೆ ಮೀಟ್ ಮಾಡಿಸಿ ನಿಮ್ಗೆ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಅದಕ್ಕೆ ಅದರದಂತಹ ಆನ್ಲೈನ್ ಚಾರ್ಜಸ್ ಇರುತ್ತೆ, ಡಾಕ್ಟರ್ ಕನ್ಸಲ್ಟೇಷನ್ ಆನ್ಲೈನ್ ಫೀಸಸ್ ಇರುತ್ತೆ. ಆರ್ಮೇಹ ಯಾವ ರೀತಿ ಯೂಸ್ ಮಾಡೋದು? ಆರ್ಮೇಹ ಅಂದರೆ ರಿವರ್ಸ್ ಮಧುಮೇಹ. ನಿಮಗೆ ಯಾವ ರೀತಿ ಯೂಸ್ ಮಾಡಬೇಕು ಅಂದರೆ ಶುಗರ್ ಲೆವೆಲ್ ಬೇಸ್ ಮೇಲೆ ನಾವು ಹೇಳ್ತೀವಿ, ಅದಕ್ಕೆ ಆದಂಥ ಟೆಸ್ಟ್ ಮಾಡಬೇಕು. ನೀವು ಕಾಲ್ ಮಾಡಿ ನಾವು ಹೇಳ್ತೀವಿ ಏನು ಮಾಡಬೇಕು ಅಂತ. ಆರ್ಮೇಹದಲ್ಲಿ ಒಂದು ಪೌಡರ್ ಬರುತ್ತೆ ಮತ್ತು ಆರ್ಮೇಹ ಲಿಕ್ವಿಡ್ ಬರುತ್ತೆ. ಆರ್ಮೇಹ ಪೌಡರು ಪ್ರತಿ ದಿವಸ ನೀವು 1/2 ಸ್ಪೂನು 1 ಸ್ಪೂನು, ಅದು ಬೇಸ್ಡ್ ಆನ್ ನಿಮ್ಮ ಶುಗರ್ ಲೆವೆಲ್ ಎಷ್ಟಿದೆ ಅಂತ ನಾವು ಹೇಳ್ತೀವಿ. ಬೆಳಗ್ಗೆ ರಾತ್ರಿ ಬಿಫೋರ್ ಬ್ರೇಕ್ಫಾಸ್ಟ್, ಬಿಫೋರ್ ಡಿನ್ನರ್, ಬೆಳಗ್ಗೆ ರಾತ್ರಿ 2 ಟೈಮ್ನ ನೀವು ಒಂದು ಲೋಟದಲ್ಲಿ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕಾಗುತ್ತೆ. ಮತ್ತು ಆರ್ಮೇಹ ಲಿಕ್ವಿಡ್ ಬರುತ್ತೆ, ಅದು ವಾರದಲ್ಲಿ 2 ಸತಿ ಊಟ ಆದಮೇಲೆ 30 ml ನೀವು ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಇಷ್ಟು ಮಾಡ್ತಾ ಬಂದರೆ ನಿಮಗೆ ಇದನ್ನು ಸೇವಿಸಿದಂತಹ ಬರೀ 1 ದಿವಸದಲ್ಲಿ, ಅದು 1 ಅವರಲ್ಲಿ ಭಾಳಷ್ಟು ಜನಕ್ಕೆ, ಒಂದು 80% 90% ಜನಕ್ಕೆ 1 ಅವರಲ್ಲಿ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಶುಗರ್ ಲೆವೆಲ್ ಫುಲ್ ನಾರ್ಮಲ್ ಬರುತ್ತೆ. ಕೆಲವ್ರಿಗೆ ಒಂದು ವಾರ ತೊಗೊಳುತ್ತೆ, ಕೆಲವ್ರಿಗೆ ಅಂದರೆ ಒಂದು 5-10% ಜನಕ್ಕೆ ಒಂದು 3 ದಿವಸ ತೊಗೊಳುತ್ತೆ. ಒಂದು ವಾರದಲ್ಲಿ ಎಂಥವರೇ ಆಗಿರಲಿ ನಿಮ್ಮ ಶುಗರ್ ಲೆವೆಲ್ ನಾರ್ಮಲ್ ಬರುತ್ತೆ. ನಾವು ಏಕಾಏಕಿ ನಿಮಗೆ ಇಂಗ್ಲೀಷ್ ಮೆಡಿಸಿನ್ ನಿಲ್ಲಿಸೋದಿಲ್ಲ, ಯಾಕೆಂದರೆ ನಿಮ್ಮ ಬಾಡಿ ಇಂಗ್ಲೀಷ್ ಮೆಡಿಸಿನ್ಗೆ ಅಡಿಕ್ಟ್ ಆಗಿರುತ್ತೆ. ಒಂದು ತಿಂಗಳು ಇಂಗ್ಲೀಷ್ ಮೆಡಿಸಿನ್ ಜೊತೆಲೇ ಕೊಡ್ತೀವಿ, ನೆಕ್ಸ್ಟು ಇಂಗ್ಲೀಷ್ ಮೆಡಿಸಿನ್ನ ಸ್ವಲ್ಪ ಕಡಿಮೆ ಮಾಡ್ತೀವಿ, ಮತ್ತೆ ನಮ್ಮ ಕಂಟಿನ್ಯೂ ಮಾಡ್ತೀವಿ. 3rd ಮಂತಲ್ಲಿ ಆಲ್ಮೋಸ್ಟ್ ಕಡಿಮೆ ಮಾಡ್ತೀವಿ. 4th ಮಂತಲ್ಲಿ ನಮ್ಮ ಆಯುರ್ವೇದ ಪ್ರಾಡಕ್ಟು ನಿಮ್ಮ ಬಾಡಿಯಲ್ಲಿ ಯೂಸ್ ಮಾಡ್ತಾ ಇದ್ದಾಗ ಆಲ್ಮೋಸ್ಟ್ ನಿಮ್ಮ ಶುಗರ್ ನಾರ್ಮಲ್ ಬರುತ್ತೆ. ಇದು ಸಹ ಅಷ್ಟೇ. ಮತ್ತೆ ನೀವು ಮತ್ತೆ ಯೂಸ್ ಮಾಡಬೇಕಾ? 3 ಮಂತ್ಸು ಇಲ್ಲ 6 ಮಂತ್ಸ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ಮೇಲೆ ನೀವು ವಾರಕ್ಕೆ ಒಂದ್ಸತಿ ತೊಗೊಂಡ್ರು ಸಾಕು, ವಾರದಲ್ಲಿ 2 ಸಲ ತೊಗೊಂಡ್ರು ಸಾಕು, ನಿಮ್ಮ ಬಾಡಿಯಲ್ಲಿ ಶುಗರ್ ನಾರ್ಮಲ್ ಬರುತ್ತೆ. ಶುಗರ್ನ ಸರ್ ಮಾಡೋದಕ್ಕಾಗೋದಿಲ್ಲ, ಯಾಕಂದ್ರೆ ಶುಗರ್ನ ಕಂಟ್ರೋಲ್ ಮಾಡ್ಬೋದು, ಬ್ಯಾಲೆನ್ಸ್ ಮಾಡ್ಬೋದು. ಯಾಕಂದರೆ ಶುಗರ್ ಇಲ್ಲ ಮನುಷ್ಯ ಬದುಕೋದಕ್ಕೆ ಆಗೋದಿಲ್ಲ. ಈ ರೀತಿ ಇವೆರಡು ಪ್ರಾಡಕ್ಟ್ ಇದೆ. ಯಾವುದೇ ಒಂದು ನಿಸ್ಸಂದೇಹ ಇರೋದು, ಇವತ್ತು ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು ಸಹ ಈ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ನನಗೆ ಮೊದಲೆಲ್ಲ ತುಂಬ ಟಯರ್ಡ್ ಆಗೋದು, ತುಂಬ ಒಂಥರ ಫೀಲ್ ಆಗೋದು, ಬಿಕಾಸ್ ಈ ಒಂದು ಸ್ಟ್ರೆಸ್ ಲೈಫಲ್ಲಿ ತುಂಬ ಒಂದು ಕಡೆ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಇಂತಹ ಸಂದರ್ಭದಲ್ಲೂ ಸಹ ಈ ಪ್ರಾಡಕ್ಟ್ ಯೂಸ್ ಮಾಡಿದಾಗಿಂದ ನಾನೊಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ತಂದೆಯವರು 67 ವರ್ಷ ವಯಸ್ಸವರಿಗೆ, ಅವರು ಹೆಲ್ತ್ ಕಾನ್ಷಿಯಸ್ನೆಸ್ಸಲ್ಲಿ ತುಂಬ ಇರ್ತಾರೆ. ಬಟ್ ಆದರೂ ಸಹ ಏಜ್ ಫ್ಯಾಕ್ಟ್ರಲ್ಲಿ ಅವ್ರಿಗೆ ಸ್ವಲ್ಪ ಕೆಲವೊಂದೆಲ್ಲ ಬಾಡಿ ಇಂಬ್ಯಾಲೆನ್ಸ್ ಆಗಿತ್ತು. ಈ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇರೋದ್ರಿಂದ ಅವರೆಷ್ಟು ಆ್ಯಕ್ಟಿವ್ ಆಗ್ತಿದ್ದಾರೆ, ಎಷ್ಟು ನಾರ್ಮಲ್ ಬರ್ತಿದ್ದಾರೆ ಅಂದರೆ ಅದು ನಮ್ಮ ತಾಯಿ ಅಬ್ಸರ್ವ್ ಮಾಡಿ ನನಗೆ ಹೇಳ್ತಿದ್ದಾರೆ. ನಾನು ಒಬ್ಬ ಹೈಲಿ ಎಜುಕೇಟೆಡ್ ಆಗಿ ನಿಮ್ಮ ಮುಂದೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಇಂತಹ ಪ್ರಾಡಕ್ಟು ಮಾರ್ಕೆಟ್ನಲ್ಲಿ ಕೆಲವಷ್ಟು ಪ್ರಾಡಕ್ಟ್ ಇರ್ಬೋದು, ನಾನು ಬೇರೆ ಪ್ರಾಡಕ್ಟ್ ಬಗ್ಗೆ ಯಾವತ್ತೂ ಕಂಪೇರ್ ಮಾಡೋದಿಲ್ಲ. ಇದು ತುಂಬ ಸ್ಟ್ರಾಂಗಾಗಿ ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ಪ್ರಾಡಕ್ಟ್ ಯೂಸ್ ಮಾಡಿ, ಯಾಕೆಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಮುಂದೆ ಏನೋ ಆದಾಗ ಹೋಗ್ಬಿಟ್ಟು ನೀವು ಲಕ್ಷಾಂತರ ರೂಪಾಯಿ ಹಾಸ್ಪಿಟ್ಲ್ ಇಡೋ ಬದಲು ಈ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ. ಪ್ರಾಡಕ್ಟ್ ಕಾಸ್ಟ್ ಸಹ ನಿಮ್ಗೆ ಹೇಳ್ತೀನಿ. ಗ್ಯಾಸ್ಟ್ರೋಕ್ಯೂರ್ ಪ್ಲಸ್ ಹಾಗೂ ಅದು 600 ರೂಪೀಸ್ ಇದೆ, ಮತ್ತು ಸ್ಟಮಕ್ ಕೇರ್ 900 ರೂಪೀಸ್ ಇದೆ, ಮತ್ತು ಅದು ಚಿಕ್ಕದ ಬಾಟ್ಲು ಬರುತ್ತೆ 500 ರೂಪೀಸ್ದು ಇದೆ ಅದು. ಮತ್ತು ಶುಗರ್ದು ನಾನು ಹೇಳಿದ್ನಲ್ಲ ಆರ್ಮೇಹ ಲಿಕ್ವಿಡ್ ಮತ್ತು ಪೌಡರು, ಅದು 2248 ರೂಪಾಯಿ ಆಗುತ್ತೆ. ಇದು 3 ಮಂತ್ಸ್ ಕೋರ್ಸು. ನೀವು ಒಂದ್ಸತಿ ಭೇಟಿ ಮಾಡಿ, ನಾವು ಡೈರೆಕ್ಟಾಗಿ ಡಾಕ್ಟರ್ಸ್ನ ಮೀಟ್ ಮಾಡಿಸ್ತೀವಿ. ಬರೋಕ್ಕಾಗಿಲ್ಲ ಅಂದರೆ ಆನ್ಲೈನಲ್ಲಿ ನಿಮ್ಮ ಕನ್ಸಲ್ಟೇಷನ್ ಮಾಡಿಸ್ತೀವಿ. ಪ್ರಾಡಕ್ಟ್ ನೀವು ಬಂದು ನಮ್ಮ ಆಫೀಸಲ್ಲಿ ತೊಗೊಳಕ್ಕಾಗಿಲ್ಲ ಅಂದರೆ ಡೈರೆಕ್ಟಾಗಿ ನೀವು ಹೋಮ್ ಡೆಲಿವರಿ ಕೊಡ್ತೀವಿ. ತೊಗೊಳೋದಕ್ಕೂ ಮುಂಚೆ ನಾವು ಡೈರೆಕ್ಟಾಗಿ ತೊಗೊಳ್ಳಿ ಅಂತ ಸಹ ಹೇಳ್ತಿಲ್ಲ. ಯೂಟ್ಯೂಬಲ್ಲಿ ತುಂಬ ರಿವ್ಯೂಸ್ ಇದೆ ನೋಡಿ, ಯೂಸ್ ಮಾಡಿರೋರು ಯಾರಾದರೂ ನಿಮ್ಮ ಪರಿಚಯ ಇದ್ದರೆ ಅವ್ರ ಹತ್ರ ರಿವ್ಯೂಸ್ ತೊಗೊಳ್ಳಿ. ಯು ಟ್ರಸ್ಟ್ ಅಸ್ ಇನ್ ಎ ಮಿಲಿಯನ್ಸ್ ಟೈಮ್ಸ್. ಇಂತಹ ಪ್ರಾಡಕ್ಟು ಇದೇನು ಗೊತ್ತಾ, ಇದು ಪರ್ಮನೆಂಟ್ ಕ್ಯೂರ್. ಇಂಗ್ಲೀಷ್ ಮೆಡಿಸಿನ್ ನಿಮಗೆ ತೊಗೊಂಡಾಗ ಆ ಮೂಮೆಂಟಲ್ಲಿ ನಿಮ್ಗೆ ಒಂದು ಖುಷಿ ಕೊಡ್ಬೋದು, ಆ ಮೂಮೆಂಟಲ್ಲಿ ನಿಮ್ಗೆ ನಾರ್ಮಲೈಸ್ ಅನಿಸ್ಬೋದು. ಇದು ಪರ್ಮನೆಂಟ್ ಕ್ಯೂರು. ತುಂಬ ಮಾರ್ಕೆಟಲ್ಲಿ ಇವತ್ತು ಹೈ ಡಿಮ್ಯಾಂಡ್ ಇರೋ ಪ್ರಾಡಕ್ಟ್ ಅಂದರೆ ಅದು ಆಯುರ್ಬ್ರಹ್ಮ ಪ್ರಾಡಕ್ಟ್ಸ್.
ಮತ್ತು ಭಾಳಷ್ಟು ಪ್ರಾಡಕ್ಟ್ಸ್ ಇವೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ನಮಸ್ಕಾರ, ಥ್ಯಾಂಕ್ ಯು.